ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು ಕ್ರೀಡಾ ವರದಿಗಾರರಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ದಾಮೋದರ್ ದುಂಡೋಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಾಮು ಸರ್ ನಮಸ್ತೆ, ಶ್ರುತಿ ಮಾತಾಡ್ತಾ ಇದ್ದೀನಿ. ನಿನ್ನೆ ಫೈನಲ್ ಮ್ಯಾಚ್ ಅಂತೂ ಇಂತೂ ಕಪ್ ನಮ್ದು. ಎಸ್ 18 ವರ್ಷಗಳ ಒಂದು ದೊಡ್ಡ ಕಾಯುವಿಕೆಗೆ ಪ್ರತಿಫಲ ಸಿಕ್ಕಂತಾಗಿದೆ. ಬಹಳ ಅದ್ಭುತವಾದಂತಹ ಮ್ಯಾಚ್. ನಿನ್ನೆಯ ಮ್ಯಾಚ್ಗೆ ಕಾದಂತಹ ಕೋಟ್ಯಾಂತರ ಅಭಿಮಾನಿಗಳು ಬಹಳ ವಿಶೇಷವಾಗಿ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಸೇರಿದ್ರು. ಒಂದು ಒಳ್ಳೇದು ಏನಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲೇ ಮ್ಯಾಚ್ ಅನ್ನ ಮಾಡಿರೋದು. ಯಾಕೆ ಅಂತಂದ್ರೆ ಅದನ್ನ 1 ಲಕ್ಷಕ್ಕೂ ಅಧಿಕ ಜನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕ್ಷಿ ಕಾರಣ ಆಯ್ತು. ಅದರ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತಲಿನ ಸೆಲೆಬ್ರೇಷನ್ ಅನ್ನು ಕೂಡ ನಾವು ನೋಡಿದೀವಿ. ಮಂಗಳೂರಿನಲ್ಲೂ ಕೂಡ ಬಹಳ ವಿಶೇಷವಾಗಿ ಸೆಲೆಬ್ರೇಷನ್ ಆಗ್ತಾ ಇದೆ. ನೀವು ಒಂದ್ ಲೆಕ್ಕಾಚಾರ ಹಾಕ್ಬೋದು ಏನು ಅಂತಂದ್ರೆ ಯಾವ ರೀತಿಯಾಗಿ ಇಲ್ಲಿ ಸೆಲೆಬ್ರೇಷನ್ ನಡೀತಾ ರೂಪದಲ್ಲಿ ಮಂಗಳೂರು ಮತ್ತು ಗ್ರಾಮಗಳಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇದು ಅಂತಿಂತದಲ್ಲ. ಈಗ CSK ಇರ್ಬೋದು, ಮುಂಬೈ ಇರ್ಬೋದು, ಇತರ ಟೀಮ್ಗಳಿರ್ಬೋದು, ಅವರು ಸಾಕಷ್ಟು ಬಾರಿ ಆಡಿದ್ದಾರೆ, ಸಾಕಷ್ಟು ಬಾರಿ ಕಪ್ ಅನ್ನ ಗೆದ್ದಿದ್ದಾರೆ. ಆದ್ರೆ 18 ವರ್ಷಗಳು 2 ಕಾರಣಕ್ಕಾಗಿ ಈ ಒಂದು ನಿನ್ನೆಯ ಫೈನಲ್ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ವಿರಾಟ್ ಕೊಹ್ಲಿ, ಮತ್ತೊಂದು RCB. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂತಹದ್ದು ಒಂದು ಆರೋಪ ಕೂಡ ಇತ್ತು. ಏನು ಅಂತಂದ್ರೆ ಕನ್ನಡಿಗರಿಲ್ಲದ ತಂಡ ಅನ್ನುವಂತ ಆರೋಪಗಳಿತ್ತು. ಆದ್ರೆ ಆ ಎಲ್ಲ ಆರೋಪಗಳನ್ನ ಮೆಟ್ಟಿ ನಿಂತು ಅದು ವಿರಾಟಿನ ತಂಡ, ವಿರಾಟ್ ಕನ್ನಡಿಗ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯ್ತು. RCB ಅಲ್ಲಿ ಯಾರ್ಯಾರು ಆಡ್ತಾರೋ ಅವರು ಕನ್ನಡಿಗರಾಗುವಂತಹ ಸನ್ನಿವೇಶಗಳು ಈ ಒಂದು ಕ್ರಿಕೆಟ್ ಜಗತ್ತಿನ ನಿರ್ಮಾಣ ಆಗ್ತಾ ಹೋಯ್ತು. ಪ್ರಮುಖವಾಗಿ ABD ವಿಲಿಯರ್ಸ್ ಅನ್ನ ಕನ್ನಡಿಗರು ಆರಾಧಿಸಿದಂತಹ ರೀತಿ, ಕ್ರಿಸ್ ಗೇಲ್ ರನ್ನ ಕನ್ನಡಿಗರು ಆರಾಧಿಸಿದಂತಹ ರೀತಿ ಎಲ್ಲವೂ ಕೂಡ ಒಂದು ವಿಶೇಷವಾಗಿತ್ತು. ಈ 18 ವರ್ಷಗಳ ಸಾಕಾರ ಅಂದ್ರೆ 18 ವರ್ಷಗಳ ಒಂದು ನಿರಂತರ ಪ್ರಯತ್ನ, ಕ್ರಿಸ್ ಗೇಲ್, ABD ವಿಲಿಯರ್ಸ್ ಅವರು ಹಾಕಿಕೊಟ್ಟಂತಹ ದೊಡ್ಡ ಅಡಿಪಾಯ ಈ ಬಾರಿ ತಂಡಕ್ಕೆ ಪ್ಲಸ್ ಆಯ್ತು. ಜೊತೆಗೆ ಯುವ ಆಟಗಾರರನ್ನ ಒಳಗೊಂಡಿರುವಂತಹ ತಂಡ ಬಹಳ ಜವಾಬ್ದಾರಿಯುತವಾದಂತಹ ಆಟವನ್ನ ಆಡಿದ್ರು. ಜೊತೆಗೆ ಎಲ್ಲರೂ ಕೂಡ ಮಹತ್ವದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರು, ಅದ್ಭುತವಾಗಿ ಆಡಿದ್ರು. ಜಿತೇಶ್ ಶರ್ಮಾ ಅಂತ ಒಬ್ಬ ಆಟಗಾರ ಇಡೀ ಟೀಮ್ ನ ಒಂದು ಸಕ್ಸಸ್ಗೆ ಕಾರಣ ಆದ. ಅದರ ಜೊತೆಗೆ ಕೃಣಾಲ್ ಪಾಂಡ್ಯನ ಬೌಲಿಂಗ್, ನಿನ್ನೆ ಅಟ್ಯಾಕಿಂಗ್ ಮೂಡ್ ನಲ್ಲಿದ್ದಂತಹ ಪಂಜಾಬ್ ಆಟಗಾರರನ್ನ ಕಟ್ಟಿ ಹಾಕಿದಂತ ಕೃಣಾಲ್ ಪಾಂಡ್ಯನೇ ಈ ಗೆಲುವಿನ ಒಂದು ಪ್ರಮುಖ ರೂವಾರಿ. ಕೃಣಾಲ್ ತೊಡಿಸಿದ ಕಿರೀಟ ಅಂತಾನು ಕೂಡ ಇದನ್ನ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶ್ರುತಿ, ಎಕ್ಸಾಕ್ಟ್ಲಿ. ಇನ್ನೊಂದು ವಿಶೇಷತೆ ನಾವು ನೋಡಿದ್ದು ABD, ನೀವೇ ಹೇಳ್ದಂಗೆ ಅಲ್ಲೇ ಇದ್ರು ಮೈದಾನದಲ್ಲಿ. ವಿರಾಟ್ ಕೊಹ್ಲಿ ಅವರು ಕೂಡ ಆ ಕಡೆ ನೋಡಿದ್ರು. ಇವತ್ತು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಇದೆ, 3:30 ಪರೇಡ್ ಮಾಡ್ತಾರಂತೆ. ಈ ದಿನ ಎಷ್ಟು ಕಾತ್ರದಿಂದ ನೋಡ್ತಾ ಇದ್ದೀರಿ ತಾವು? ಅಂದ್ರೆ ಇಷ್ಟು ವರ್ಷಗಳ ಕಾಲ ಕ್ರೀಡಾ ವರದಿಗಾರರಾಗಿ ಎಲ್ಲ ವಿಚಾರಗಳನ್ನ ತಾವು ಗಮನಿಸಿದ್ರಿ, ಹತ್ತಿರದಿಂದ ನೋಡಿದ್ರಿ. ಬಟ್ ಈ ಡೇ ಇದೆಯಲ್ಲ, ಎಷ್ಟು ಸ್ಪೆಷಲ್ ನಿಮಗೆ ಅಂತ? ಓಕೆ, ಹಾ ದಾಮು ಸರ್ ಒಂದ್ ಸೆಕೆಂಡ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಓಕೆ, ಸೆಲೆಬ್ರೇಷನ್ ಮುಗಿಲು ಮುಟ್ಟಿದೆ. ನಾವು ಕೂಡ ಬಹಳಷ್ಟು ಸೆಲೆಬ್ರೇಟ್ ಮಾಡಿದ್ದೇವೆ. ಯಾಕಂತಂದ್ರೆ RCB ಗೆದ್ದಂತ ಸಮಯದಲ್ಲಿ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ ದಾಮು ಸರ್. ಈ ಡೇ ಬಗ್ಗೆ ಹೇಳ್ತಾ ಇದ್ರಿ, ಸ್ಪೆಷಾಲಿಟಿಗಳ ಬಗ್ಗೆ ಹೇಳ್ತಾ ಇದ್ರಿ, ಹಲವು ಸೆಲೆಬ್ರೇಷನ್ ಗಳನ್ನ ಹತ್ತಿರದಿಂದ ನೋಡಿದಿರಿ, ಅದ್ರ ಬಗ್ಗೆ ವರದಿ ಮಾಡಿದಿರಿ. ಬಟ್ ಈ ಡೇ ಎಷ್ಟು ಸ್ಪೆಷಲ್ ಆಗಿದೆ ಅಂತ? ಎಸ್, ಈ ದಿನ ಅಂದ್ರೆ ನಿನ್ನೆಯ ದಿನ ಬಹಳ ವಿಶೇಷವಾಗಿ ಅದ್ಭುತವಾದಂತಹ ದಿನ. ನಿನ್ನೆಯ ದಿನ ಒಂದು ಅಮೋಘವಾದಂತಹ ಪಂದ್ಯವನ್ನ ನೋಡಿದ್ವಿ ಶ್ರುತಿ. ಯಾಕೆಂತಂದ್ರೆ ಬಹಳ ವಿಶೇಷವಾಗಿ ನಿನ್ನೆಯ ಅವರದೊಂದು ಟೋಟಲ್ ಅನ್ನು ನೋಡಿದಾಗ, RCB ಟೋಟಲ್ ಅನ್ನು ನೋಡಿದಾಗ ಇದನ್ನ ಹೊಡಿತಾರೆ. ಯಾಕೆಂತಂದ್ರೆ ಶ್ರೇಯಸ್ ಅಯ್ಯರ್ ಬಹಳ ಅಮೋಘ ಫಾರ್ಮ್ ನಲ್ಲಿ ಇದ್ರು. ಅದಕ್ಕಿಂತ ಹಿಂದಿನ ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸಿದಂತ ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಒಂದು ರೀತಿಯಲ್ಲಿ ವರದಾನದ ರೂಪದಲ್ಲಿ ಇತ್ತು. ಆದರೆ ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆದಾಗ್ಲೇ ಪಂದ್ಯ ದಿಕ್ಕನ್ನ ಬದಲಿಸಿತ್ತು. ಆದ್ರೆ ಒಂದಷ್ಟು ಇಂಗ್ಲಿಷ್ ಇರ್ಬೋದು, ಇವರೆಲ್ಲ ಆಡದಂತ ರೀತಿಯನ್ನು ನೋಡಿದಾಗ ಒಂದಷ್ಟು ಇದೂ ಕೂಡ 18ನೇ ಬಾರಿಗೂ ಕೂಡ ನಮ್ಮ ಕೈ ತಪ್ಪುತ್ತಾ ಟ್ರೋಫಿ ಅನ್ನುವಂತಹ ಒಂದು ಟೆನ್ಷನ್ ಅಲ್ಲಿ ಎಲ್ಲರೂ ಇದ್ರು. ಯಾಕಂತಂದ್ರೆ ನಮಗೆ ತುಂಬಾ ಜನ, ನಾವು ನಮ್ಮ ಆತ್ಮೀಯರಲ್ಲಿ ಬೇರೆ ಬೇರೆ ಟೀಮ್ ನ ಸಪೋರ್ಟರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಕಾಲೆಳೆಯುವಂತಹ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇತ್ತು. ಆದರೆ ನಿನ್ನೆ ಎಲ್ಲರೂ ಕೂಡ ಅದು ಟೆನ್ಷನ್ ಅಲ್ಲಿ ಇದ್ರು. ಟೆನ್ಷನ್ ಅಲ್ಲಿ ಮಾತ್ರ ಅಲ್ಲ, ಬಹಳ ಹೆಚ್ಚಿನ ಟೆನ್ಷನ್ ನ ಜೊತೆಗೆ ಗೆಲ್ಲೇಬೇಕು ಅನ್ನುವಂತ ಇರಾದೆಯಲ್ಲಿದ್ರು. ನಿನ್ನೆ ಮಾಡಿದಂತಹ ಪ್ರಾರ್ಥನೆಗಳು 100 ಇರ್ಬೋದು, ಸಾವಿರಾರು ಪ್ರಾರ್ಥನೆಗಳನ್ನ ಕೋಟ್ಯಾಂತರ ಒಂದು ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಜೊತೆಗೆ RCBಗಾಗಿ ನಡೆದಂತಹ ಪ್ರಾರ್ಥನೆ, ಅಭಿಮಾನಿಗಳ ಸಂಭ್ರಮಕ್ಕೆ ನಿನ್ನೆ ಪಾರ ಇರಲಿಲ್ಲ ಅಂತ ಹೇಳ್ಬೋದು.
ಯಾಕಂತಂದ್ರೆ ರಾತ್ರಿ 2 ಗಂಟೆ 1:30 ಗಂಟೆಯ ತನಕವೂ ಕೂಡ ಆ ಒಂದು ಆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಸಂಭ್ರಮಾಚರಣೆ ಮಾಡುವ ಜೊತೆಗೆ ಲಕ್ಷಾಂತರ ರೂಪಾಯಿಯ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದಂತಹ ಸನ್ನಿವೇಶಗಳು ಕೂಡ ಇದಾವೆ ಶ್ರುತಿ. ಓಕೆ, ಒಟ್ಟಿನಲ್ಲಿ ಎಮೋಷನಲಿ ನಾವು ಅಟ್ಯಾಚ್ ಆಗ್ಬಿಟ್ಟಿದ್ದೀವಿ ಆರ್ ಸಿ ಬಿ ಜೊತೆಗೆ, ಹಂಗಾಗಿ ಸೆಲೆಬ್ರೇಷನ್ಗಳಾಗುತ್ತೆ. ದಾಮು ಸರ್, ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ನಿಮ್ಮ ಹತ್ರ ಕೇಳಬೇಕು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತನಾಡಲೇಬೇಕು. ನಾವು ಈಗ ತಾನೇ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ಫ್ರಾಂಚೈಸಿಯ ಆಟಗಾರರು ಬೇರೆ ಬೇರೆ ತಂಡಗಳಿಗೆ ಆಡ್ಬಿಟ್ಟಿದ್ದಾರೆ, ಬಟ್ ವಿರಾಟ್ ಕೊಹ್ಲಿ ಅವ್ರು ಹಾಗಲ್ಲ ಅಂತ. ಸತತ 18 ವರ್ಷಗಳಿಂದ ಪಟ್ಟು ಬಿಡದೆ ಇದೇ ಟೀಮ್ಗೆ ಆಡ್ತೀನಿ ಅಂತ ಆರಂಭದಿಂದಲೂ ಕೂಡ ಹೇಳಿದ್ರು. ಆ ಮಾತಿಗೆ ಬದ್ಧರಾಗಿ ಕೊನೆ ತನಕ ಆಡಿದ್ರು. ಫೈನಲಿ ಕಪ್ಪು ಗೆಲ್ಲೋ ತನಕ ಕೂಡ ವಿರಾಟ್ ಕೊಹ್ಲಿ ಅವರು ಟೀಮಲ್ಲಿ ಇದ್ರು ಅಂತ. ಸೊ ಅಭಿಮಾನಿಗಳು ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ವೋ, ವಿರಾಟ್ ಕೊಹ್ಲಿ ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಆರ್ ಸಿ ಬಿ ಟೀಮಲ್ಲಿ ಅಂತ. ಅವರ ಶ್ರದ್ಧೆ, ಆ ಟೀಮ್ ಮೇಲೆ ಇದ್ದಂತಹ ಭಕ್ತಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಯ್ತಾ ಅಂತ. ಹೌದು ಶ್ರುತಿ, ಏನಂತಂದ್ರೆ 1989ರಿಂದ ಸಚಿನ್ ತೆಂಡೂಲ್ಕರ್ ಅನ್ನುವಂತ ಹುಡುಗ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಆದಾಗಿನಿಂದ 2011 ತನಕ ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ಗೆದ್ದಿರ್ಲಿಲ್ಲ. 2011 ವಿಶ್ವಕಪ್ ಗೆಲ್ಲೇಬೇಕು, ಅದು ಸಚಿನ್ಗಾಗಿ ಅನ್ನುವಂತಹ ಕೂಗಿತ್ತು. ಅದಕ್ಕೋಸ್ಕರ ಭಾರತ ಶತಾಯಗತಾಯ ಪ್ರಯತ್ನವನ್ನ ಮಾಡಿ 2011 ವಿಶ್ವಕಪ್ ಅನ್ನು ಗೆಲ್ತು. ಅದೇ ರೀತಿಯಾದಂತಹ ವಾತಾವರಣ, ಅದೇ ರೀತಿಯಾದಂತಹ ಸನ್ನಿವೇಶ ಈ ಬಾರಿ ಕ್ರಿಯೇಟ್ ಆಗಿತ್ತು. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿಯತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂತ ಭಯ ಇತ್ತು. ಯಾಕೆಂತಂದ್ರೆ ಈಗಾಗಲೇ T20 ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ IPL ನ ಕಡೆಯ ಟೂರ್ನಿಯಾಗಿ ವಿರಾಟ್ ಕೊಹ್ಲಿ ಇದ್ದು ಅನ್ನುವಂತ ಅನುಮಾನಗಳಿತ್ತು. ಅದರ ಜೊತೆಗೆ ಸತತ 18 ವರ್ಷಗಳ ಕಾಲ ಆಡಿದಂತಹ ವಿರಾಟ್ ಕೊಹ್ಲಿಗೆ ಈ ಬಾರಿ ಆದ್ರೂ ಒಂದು IPL ಕಿರೀಟವನ್ನ ತೊಡಿಸಬೇಕು. RCB ಅಂತ ಹೇಳಿದ್ರೆ IPL ನ ಮೋಸ್ಟ್ ಫೇವರಿಟ್ ಟೀಮ್. ಯಾಕೆಂತಂದ್ರೆ RCB IPL ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡ ಇದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಅಭಿಮಾನಿಗಳಿದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಿನ್ನೆ ಸೇರಿದಂತಹ ಒಂದು ಪ್ರೇಕ್ಷಕ ವರ್ಗ, 80% ಪ್ರೇಕ್ಷಕ ವರ್ಗ ವಿರಾಟ್ ಕೊಹ್ಲಿಯನ್ನ ಆರಾಧಿಸುವವರಾಗಿದ್ರು. ವಿರಾಟ್ ಕೊಹ್ಲಿಗೆ 18 ವರ್ಷಗಳ ನಿನ್ನ ಕಾಯುವಿಕೆಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿದ್ರು. ಅದರ ಜೊತೆಗೆ ವಿರಾಟ್ ಕೊಹ್ಲಿ ನಿನ್ನೆ ಕಣ್ಣೀರು ಹಾಕಿದ್ರು. ಯಾಕೆ ಅಂತಂದ್ರೆ ಇದು 1-2 ವರ್ಷದ ಶ್ರಮ ಅಲ್ಲ, ಸುಮಾರು ಕಳೆದ ಒಂದು 7-8 ವರ್ಷಗಳಿಂದ ಈ ಬಾರಿ ಕಪ್ ನಮ್ದೇ ಅನ್ನುವಂತ ಟೋನ್ ಇತ್ತು. ಕಳೆದ 5-6 ವರ್ಷಗಳಿಂದ ಅದು ಬಹಳ ವೇಗವನ್ನ ಪಡೆದುಕೊಂಡಿತ್ತು. ಆದ್ರೆ ಪ್ರತಿ ಬಾರಿಯೂ ಕೂಡ ಕಪ್ ನಮ್ಮದಾಗ್ತಾ ಇರ್ಲಿಲ್ಲ, ನಮ್ಮಿಂದ ಮಿಸ್ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ನಿನ್ನೆ ಮ್ಯಾಚ್ ಆದ ನಂತರ ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಮತ್ತು AB ಡಿ ವಿಲಿಯರ್ಸ್ ಜರ್ಸಿಯನ್ನ ತೊಡ್ಕೊಂಡು ಈ ಬಾರಿ ಕಪ್ ನಮ್ದು ಅಂತ ಹೇಳಿದ್ರು. ಅಂದ್ರೆ ಆ ಎಲ್ಲ ಸಂಭ್ರಮಾಚರಣೆಯಲ್ಲಿ 18 ವರ್ಷಗಳ ಕಾಯುವಿಕೆ ಇತ್ತು, 18 ವರ್ಷಗಳ ಶ್ರಮ ಇತ್ತು, 18 ವರ್ಷಗಳ ಕಾಯುವಿಕೆಗೆ ಸಿಕ್ಕಂತಹ ಸಾರ್ಥಕ ಮನೋಭಾವ ಇತ್ತು. ಅದರ ಜೊತೆಗೆ ಪ್ರತಿ ವಿಕೆಟ್ ಹೋದಾಗ್ಲೂ ವಿರಾಟ್ ಸಂಭ್ರಮಿಸ್ತಾ ಇದ್ದಂತಹ ರೀತಿ, ಅದರಲ್ಲೂ ಇಂಗ್ಲಿಷ್ ವಿಕೆಟ್ ಹೋದಾಗ ವಿರಾಟ್ ಏರಿದಂತ ಜಂಪ್ ಅನ್ನು ಮಾಡಿದ್ರು. ಆ ಜಂಪ್ ನೀವು ಗಮನಿಸಬಹುದು. ಆ ಜಂಪ್ ಬಹಳ ಅದ್ಭುತವಾದಂತ ಜಂಪ್. ವಿರಾಟ್ ಈ ಸಂಭ್ರಮಾಚರಣೆಯಲ್ಲಿ ಇರುವಾಗ ಒಂದೊಂದು ಕಡೆಯಲ್ಲಿ ಭಯ, ಏನಾದ್ರೂ ತಪ್ಪುತ್ತಾ ಕಪ್ ಅನ್ನುವಂಥದ್ದು, ಮತ್ತೊಂದು ಕಡೆಯಲ್ಲಿ ಇಲ್ಲ ಈ ಸಾರಿ ಗ್ಯಾರಂಟಿ ಆಗಿದೆ ಕಪ್ಪು. ಯಾಕೆಂತಂದ್ರೆ ಇವತ್ತು ವಿರಾಟ್ ಕೊಹ್ಲಿಯನ್ನ ಆರಾಧಿಸ್ತೀವಿ, ಜೊತೆಗೆ ಎಲ್ಲ ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ ಶ್ರುತಿ. ಓಕೆ, ದಾಮೋದರ್ ಸರ್, ಇನ್ನೊಂದು ಕುತೂಹಲ, ವಿರಾಟ್ ಕೊಹ್ಲಿ ಅವರನ್ನ ಅಷ್ಟು ಭಾವುಕರಾಗಿದ್ದನ್ನ ಈ ಹಿಂದೆ ಯಾವತ್ತೂ ಕೂಡ ನೋಡ್ಲೇ ಇಲ್ಲ ಅಂತ. ವರ್ಲ್ಡ್ ಕಪ್ ಇರಬಹುದು, T20 ಇರಬಹುದು, ಯಾವ್ದಾವ್ದು ಮ್ಯಾಚ್ಗಳನ್ನ ಗೆದ್ದಾಗ, ಕಪ್ಗಳನ್ನ ಎತ್ತಿಡಿದಾಗ್ಲೂ ಕೂಡ ಇಷ್ಟರ ಮಟ್ಟಿಗೆ ಸಂಭ್ರಮ ಪಟ್ಟಿದ್ದನ್ನ ನಾವು ನೋಡಿರ್ಲಿಲ್ಲ, ಇಷ್ಟು ಭಾವುಕರಾಗಿದ್ದನ್ನ ಕೂಡ ನಾವು ಗಮನಿಸಿರ್ಲಿಲ್ಲ. ಅಟ್ ದ ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವರು ಆ ರೀತಿ ನೋಡೋದಕ್ಕೆ ಸಿಕ್ಕಿದ್ದು ಮೈದಾನದಲ್ಲಿ. ವಿರಾಟ್ ಕೊಹ್ಲಿಗೆ 2011 ವಿಶ್ವಕಪ್ ಅಲ್ಲಿ ಆಡಿದ್ರು. ಅವರು 2011 ವಿಶ್ವಕಪ್ ಗೆದ್ದಿದ್ರು. ಎಲ್ಲ ಟೂರ್ನಿಗಳಲ್ಲಿಯೂ ಕೂಡ ಒಂದು ಗೆಲ್ಲುವಂತಹ ವಿಶ್ವಾಸಗಳಿತ್ತು, ಗೆದ್ದಿದ್ರು. ಅದರ ಜೊತೆಗೆ ವಿರಾಟ್ ಕೊಹ್ಲಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಬಂದಂತಹ ಟೀಮ್ ಇದ್ರೆ ಅದು RCB. ವಿರಾಟ್ ಅಂತಾನೆ RCB ಯ ಹಿಂದೆ ಜನ ಬಂದ್ರು. ವಿರಾಟ್ ಅಂತಾನೆ RCB ಯ ತಂಡವನ್ನ ಫಾಲೋ ಮಾಡಿದವರು ಅದೆಷ್ಟೋ ಕೋಟ್ಯಾಂತರ ಜನ. ಈ ಹಿನ್ನೆಲೆಯಲ್ಲಿ ವಿರಾಟಿನ ಹೆಸರ ಜೊತೆಗೆ RCB ಇತ್ತು. ಆದ್ರಿಂದ RCB ಅಂದ್ರೆ ಇಂತಹದೊಂದು ವಿಶ್ವದ ಒಂದು ಶ್ರೀಮಂತ ಕ್ರಿಕೆಟ್ ಲೀಗ್, ವಿಶ್ವದ ಪ್ರತಿಷ್ಠಿತ ಕ್ರಿಕೆಟ್ ಲೀಗ್ಗಳು ತುಂಬಾ ಆಗ್ತವೆ. ಆಸ್ಟ್ರೇಲಿಯಾದಲ್ಲಿ ಆಗ್ತದೆ, ಪಾಕಿಸ್ತಾನದಲ್ಲಿ ಆಗ್ತದೆ, ಇಂಗ್ಲೆಂಡ್ ನಲ್ಲಿ ಆಗ್ತದೆ, ಎಲ್ಲ ಕಡೆ ಕ್ರಿಕೆಟ್ ಲೀಗ್ ಆಗ್ತದೆ. ಆದ್ರೆ ಎಲ್ಲಾ ಕ್ರಿಕೆಟ್ ಟೂರ್ನಿಗಳಿಗಿಂತ ಅಥವಾ ಕ್ರಿಕೆಟ್ ಲೀಗ್ಗಳಿಗಿಂತ ಬಹಳ ಪ್ರತಿಷ್ಠಿತವಾದಂತಹ ಕ್ರಿಕೆಟ್ ಟೂರ್ನಿ ಅದು
ಇಂಡಿಯನ್ ಪ್ರೀಮಿಯರ್ ಲೀಗ್ 2008ರಲ್ಲಿ ಆರಂಭಗೊಂಡಿರುವಂತದ್ದು. ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಟ್ರೋಫಿಯನ್ನ ಮುತ್ತಿಕೋದು, ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಚಾಂಪಿಯನ್ ಸ್ಥಾನವನ್ನು ಅಲಂಕರಿಸೋದು ಅದು ದೊಡ್ಡ ವಿಚಾರ, ಆ ದೊಡ್ಡ ಒಂದು ಹೆಮ್ಮೆಯ ಸಂಗತಿ. ಅದಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಿದ್ರು. 2010, 2016, 2009, 11, 9, 14 ಈ ಟೈಮಲ್ಲಿ ಫೈನಲ್ ಏರಿದ್ರೂ ಕೂಡ RCBಗೆ ಕಪ್ಪನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಒಂದು ವೇಳೆ 2009ರಲ್ಲಿ ಏನಾದ್ರೂ ಅನಿಲ್ ಕುಂಬ್ಳೆ ನೇತೃತ್ವದಲ್ಲಿ RCB ಕಪ್ ಗೆಲ್ತಿದ್ರೆ ವಿರಾಟಿನ ಇವತ್ತಿನ ಸಂಭ್ರಮ ಅಥವಾ ಇವತ್ತು ಅಷ್ಟು ಭಾವುಕರಾಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರಿಂದ 2025ರ ತನಕ ಕಾಯುವಿಕೆ ಏನಿತ್ತಲ್ಲ ಅದು ಅವರನ್ನ ಕಣ್ಣೀರನ್ನಾಗಿಸಿತು, ಅವರನ್ನ ನಿಜಕ್ಕೂ ಭಾವುಕರನ್ನಾಗಿಸಿತು. ಅವರು ನೆಲಕ್ಕೆ ಕುಸಿದ್ರು, ಸಂಭ್ರಮಾಚರಣೆ ಮಾಡಿದ್ರು, ಕಣ್ಣೀರು ಹಾಕಿದ್ರು. ಎಲ್ಲ ಕ್ಷಣಗಳಿಗೆ 18 ವರ್ಷಗಳ ನಿರಂತರ ಶ್ರಮ ಕಾರಣ, 18 ವರ್ಷಗಳ ಕಾಯುವಿಕೆ ಕಾರಣ, ಆ ಅಭಿಮಾನಿಗಳು ಅವರ ಮೇಲೆ ಇಟ್ಟಂತ ಪ್ರೀತಿ ಕಾರಣ. ನಿನ್ನೆ ಒಂದ್ ಕಡೆ ಮಾತಾಡ್ತಾ ಹೇಳಿದ್ರು, ನಾನು ಎಲ್ಲೋ ಬೇರೆ ಕಡೆ ಹುಟ್ಟಿರ್ಬೋದು, ಆದ್ರೆ ನನಗೆ ಬದುಕು ಕಟ್ಟಿಕೊಟ್ಟಂತದ್ದು ಇದ್ರೆ ಅದು ಬೆಂಗಳೂರಿನ ಜನ ಅಥವಾ ಕರ್ನಾಟಕದವರು ಕೊಟ್ಟಂತ ಪ್ರೀತಿಗೆ ನಾನು ಚಿರಋಣಿ ಅನ್ನುವಂತ ಮಾತುಗಳನ್ನ ವಿರಾಟ್ ಕೊಹ್ಲಿ ಹೇಳಿದ್ರು. ಆ ಎಲ್ಲ ಅತಿ ಹೆಚ್ಚು ಅಭಿಮಾನಿಗಳು ಇಟ್ಟಂತಹ ನಿರೀಕ್ಷೆ ಕಳೆದ 17 ವರ್ಷಗಳಲ್ಲಿ ಹುಸಿ ಆಗ್ತಾ ಇತ್ತು. ಬಂದ್ರು ಹತ್ರ ಬಂದ್ರು ಅಂತಂದಾಗ ಕಪ್ಪು ಕೈ ತಪ್ತಾ ಇತ್ತು. ಈ ಸಲ ಕಪ್ ನಮ್ದೇ ಅಂತ ಹೇಳುವ, ಈ ಸಲ ಅಲ್ಲ ಮುಂದಿನ ಸಲ ಅಂತ ಹೇಳುವಂತ ಕಾಲ ಬರ್ತಾ ಇತ್ತು. ಎಲ್ಲ ಕಾಲ ದೂರವಾಗಿ ಮೊದಲ ಬಾರಿಗೆ 2008ರಿಂದ ಇಂಡಿಯಾ RCB ಅಂತ ಅಂದ್ರೆ ನಮ್ಮ ಕರ್ನಾಟಕದ ಜನದ ನರನಾಡಿಯಲ್ಲಿ ಬೆರೆತು ಹೋಗಿರುವಂತಹ ಫ್ರಾಂಚೈಸಿ ಅಂತ ಹೇಳ್ತಾ ಇದ್ವಿ. ಬಟ್ ವಿರಾಟ್ ಕೊಹ್ಲಿ ಕೂಡ ಈಗ ಕನ್ನಡಿಗರ ನರನಾಡಿಯಲ್ಲಿ ಬೆರೆತು ಹೋಗ್ಬಿಟ್ರು, ನಮ್ಮ ಕನ್ನಡಿಗರೇ ಆಗ್ಬಿಟ್ರು ಅನ್ನುವಂತಹ ಭಾವನೆ ಮೂಡ್ದಂಗೆ ಕಾಣಿಸ್ತಾ ಇದೆಯಪ್ಪ ನಿನ್ನೆ ಮ್ಯಾಚ್ ನ ನೋಡಿದಾಗ, ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿದಾಗ. ಖಂಡಿತ ವಿರಾಟ್ ಕೊಹ್ಲಿ ಈಗ ಕನ್ನಡಿಗನೇ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ನಾವು ABD ವಿಲಿಯರ್ಸ್ ಅನ್ನ ಕನ್ನಡಿಗ ಅಂತ ಆರಾಧಿಸ್ತೀವಿ, ಆರಾಧಿಸಿದಂತ ಅಭಿಮಾನಿ ವರ್ಗ ಇದೆ. ABD ವಿಲಿಯರ್ಸ್ ಅನ್ನ ನಿನ್ನೆ ಒಮ್ಮೆ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಎದ್ದಂತಹ ಕೂಗು ನೀವು ಕೇಳಿರ್ಬೋದು. ಕ್ರಿಸ್ ಗೇಲ್ ಅನ್ನ ತೋರಿಸಿದಾಗ ಎದ್ದಿರುವಂತಹ ಕೂಗು ಕೇಳಿರ್ಬೋದು. ಯಾಕೆ ಅಂತಂದ್ರೆ ಅವರು ಕರ್ನಾಟಕದ ಜನತೆಗೆ ಕೊಟ್ಟಂತ ಮನೋರಂಜನೆ. ಯಾಕಂತಂದ್ರೆ ಕ್ರಿಕೆಟ್ ನ ಮೂಲಕ ಬಹಳ ಅಮೋಘವಂತ ಮನೋರಂಜನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿರಾಟ್ ಅಂತ ಹೇಳಿದ್ರೆ ಒಂದು ಎಮೋಷನ್. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅಂತಂದ್ರೆ ಈ ಹಿಂದೆ ಏನ್ ಸಚಿನ್ ತೆಂಡೂಲ್ಕರ್ ಅನ್ನ ಆರಾಧಿಸ್ತಿದ್ರು ಅದೇ ರೀತಿಯಾದಂತ ಆರಾಧನೆಯನ್ನ ವಿರಾಟ್ ಕೊಹ್ಲಿಗೂ ಕೂಡ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅಂತಂದ್ರೆ ಒಬ್ಬ ಚಾಂಪಿಯನ್ ಪ್ಲೇಯರ್, ಒಬ್ಬ ಗ್ರೇಟೆಸ್ಟ್ ಪ್ಲೇಯರ್, ಒಬ್ಬ ಕಿಂಗ್ ಕೊಹ್ಲಿ ಅಂತ ಕರಿತೇವೆ. ಆ ಕಿಂಗ್ ಕೊಹ್ಲಿ ಕೇವಲ ಕಿಂಗ್ ಕೊಹ್ಲಿ ಅಲ್ಲ, ಕಿಂಗ್ ಕೊಹ್ಲಿ ಕರ್ನಾಟಕದ ಕಿಂಗ್ ಕೊಹ್ಲಿ ಅಂತ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಸಮಯ ಇದು. ಶ್ರುತಿ, ದಾಮೋದರ್ ಸರ್, ಫೈನಲ್ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಬಗ್ಗೆ ಮಾತಾಡ್ಲೇಬೇಕು, ಆ ಪಿಚ್ ಬಗ್ಗೆ ಮಾತಾಡ್ಲೇಬೇಕು. ನಿನ್ನೆಯಿಂದಲೂ ಕೂಡ ವಿಶ್ಲೇಷಣೆ ಆಗ್ತಾ ಇತ್ತು, ಪಿಚ್ ಬ್ಯಾಟಿಂಗಿಗೆ ಹೇಳ್ ಮಾಡಿಸ್ದಂಗಿದೆ ಅಂತ. ಬಟ್ ನಿನ್ನೆ ಮ್ಯಾಚ್ ನೋಡಿದಾಗ ಬೌಲಿಂಗಿಗೆ ಹೇಳ್ ಮಾಡಿಸ್ತಿದ್ ಪಿಚ್ ಆಗ್ಬಿಡ್ತಾ ಅಂತ. ಇಲ್ಲ, ಬಹಳ ವಿಶೇಷವಾಗಿ ಎರಡೂ ತಂಡದಲ್ಲಿ ಈಗ ಚಹಲ್ ಅವರು ಕೂಡ ಪಂಜಾಬ್ ತಂಡದ ಪರವಾಗಿ ಸ್ಪಿನ್ ನಲ್ಲಿ ಬಹಳ ಅದ್ಭುತವಾದಂತಹ ಒಂದು ದಾಳಿಯನ್ನ ಸಂಘಟಿಸಿದ್ರು. ಎರಡೂ ತಂಡಕ್ಕೂ ಕೂಡ ಒಂದು ಇದ್ದದ್ದು ಏನು ಅಂತಂದ್ರೆ, ಒಬ್ಬ ಅತ್ಯುತ್ತಮ ಸ್ಪಿನ್ನರ್ ಇದ್ರೂ ಕೂಡ ಆತನಿಗೆ ಜುಗಲ್ಲು ಬಂದಿ ಕೊಡಬಲ್ಲಂತ ಇನ್ನೊಬ್ಬ ಸ್ಪಿನ್ನರ್ ಇಲ್ಲ ಅನ್ನುವಂಥದ್ದು ಎರಡೂ ತಂಡಕ್ಕೆ ಇದ್ದಂತ ಮೈನಸ್ ಪಾಯಿಂಟ್. ಆದ್ರೆ ಎರಡೂ ತಂಡದಲ್ಲಿ ಚಹಲ್ ಇರ್ಬೋದು, ಅದರ ಜೊತೆಗೆ ಕೃನಾಲ್ ನ ಬೌಲಿಂಗ್ ಬಗ್ಗೆ ಬಹಳ ವಿಶೇಷವಾಗಿ ಒಂದು ಹೆಮ್ಮೆ ಆಗತ್ತೆ. ಯಾಕಂತಂದ್ರೆ ಅದ್ಭುತವಾಗಿ ಬೌಲಿಂಗ್ ಅನ್ನ ಸಂಘಟಿಸಿದ್ದಾರೆ. ಅದರ ಜೊತೆಗೆ ಎರಡೂ ತಂಡದಲ್ಲೂ ಕೂಡ ಬ್ಯಾಟಿಂಗ್ ನಿಂದ ರನ್ ಹರಿದು ಬಂದ್ರೆ, ಈಗ 191 ಅವರು ರನ್ ಹೊಡೆದಿದ್ರು ಕೂಡ ಇವರು 5 ರನ್ ಬಿಹೈಂಡ್ ಅಷ್ಟೇ ಇದ್ರು. ಅಂದ್ರೆ ಅಲ್ಲಿ ತನಕ ಅವರು ಕೂಡ ಬ್ಯಾಟಿಂಗ್ ಅನ್ನ ಚೆನ್ನಾಗೇ ಮಾಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಪ್ಲಾನ್ ಮಾಡಿಕೊಂಡು ಒಂದು ಶ್ರೇಯಸ್ ಅಯ್ಯರ್ದು ವಿಕೆಟ್ ಪಡೆದಿರ್ಬೋದು, ಇಂಗ್ಲಿಷ್ ಅವರ ವಿಕೆಟ್ ಪಡೆದಿರ್ಬೋದು. ಇಂಗ್ಲಿಷ್ ಅವರು ಅಲ್ಲಿ 6 ಹೊಡಿತಾರೆ ಅಂತ ಗೊತ್ತಿದ್ರು ಕೂಡ ಅಂತದ್ದೇ ಬಾಲ್ ಅನ್ನ ಹಾಕಿ ಅವರನ್ನ ವಿಕೆಟ್ ಪಡೆದಿರುವಂತದ್ದು ಇರ್ಬೋದು. ಬಹಳ ಉತ್ತಮವಾದಂತ ಕ್ಯಾಪ್ಟನ್ಸಿ ಪಾಟಿದಾರದು. ಮತ್ತೊಂದು ಕಡೆ ನಮಗೆಲ್ಲ ಭಯ ಆಗಿತ್ತು, ಯಾಕಂತಂದ್ರೆ ರಿವ್ಯೂ ಕೂಡ ಲಾಸ್ ಆಗಿತ್ತು, ಮುಗ್ದಿತ್ತು ರಿವ್ಯೂ. ಆದ್ರೆ ರಿವ್ಯೂ ಕೂಡ ಇಲ್ಲದಂತ ಟೈಮ್ ನಲ್ಲಿ ಹೇಗಪ್ಪ ಇವರು ಹೀಗ್ ಮಾಡ್ಕೊಂಡ್ರಲ್ಲ ಅನ್ನುವಂತ ಒಂದು ಭಯ ಕೂಡ ಇತ್ತು. ಆದ್ರೆ ಅದನ್ನ ಕಟ್ಟಿ ಹಾಕುವಲ್ಲಿ ಬಹಳ ವಿಶೇಷವಾಗಿ ಕರೆಕ್ಟ್ ಟೈಮಿಗೆ ಅದನ್ನ ಕಟ್ಟಿ ಹಾಕಿದಾರೆ ಆ ಟೀಮ್ ಅನ್ನ. ಜೊತೆಗೆ ಮತ್ತೊಂದು, ನಿನ್ನೆಯ 18 ವರ್ಷಗಳ ಬಳಿಕ ಅಂತ ಹೇಳಿದ್ರೆ ಪ್ರೀತಿ ಜಿಂಟ ಬಳಗಕ್ಕೂ ಕೂಡ 18 ವರ್ಷಗಳ ಬಳಿಕ ಕಪ್ಪು ಗೆಲ್ಲುವಂತ ಅವಕಾಶ ಇತ್ತು. ಆದ್ರೆ ಪ್ರೀತಿ ಜಿಂಟ ಬಳಗ ಅದನ್ನ ಮಾಡ್ಲಿಲ್ಲ, ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ನಾವು ಓಕೆ,
ದಾಮೋದರ್ ಸರ್, ಫೈನಲ್ ಈಗ CSK ಟೀಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿಪ್ಪ, ಅದ್ರ ಬಗ್ಗೆ ಒಂಚೂರು ವಿಶ್ಲೇಷಣೆ ಮಾಡ್ಬಿಡಿ ಆ ಟೀಮ್ ಬಗ್ಗೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಲ್ಲಿ ಕೆಲವರು ಮಾತಾಡ್ತಾ ಇದ್ರು CSK ಟೀಮ್ ಬಗ್ಗೆ ಕೂಡ ಮಾತನಾಡಬೇಕು ಅಂತ. CSK ಟೀಮ್ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ. CSK ಈಗಿನ ಟೀಮ್ ಸ್ವಲ್ಪ ಡಲ್ ಇದೆ ಅಂತ ಅನ್ಸುತ್ತೆ ನನಗೆ. CSK ಬಹಳ ಸ್ಟ್ರಾಂಗ್ ಟೀಮ್. ನಮ್ಮದು ಮತ್ತು CSK ಒಂದು ರೀತಿಯಲ್ಲಿ ಭತ್ತ ವೈದಿಗಳ ಕಾದಾಟದ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಈ ಬಾರಿ ನಮ್ಮ ಟೀಮ್ ರಚನೆ ಮಾಡಿದಂತ ರೀತಿ, ನಮ್ಮ ಟೀಮ್ ಅನ್ನ ಆಯ್ಕೆ ಮಾಡಿದಂತ ರೀತಿ ಬಹಳ ಅದ್ಭುತವಾಗಿದೆ. ಜಿತೇಶ್ ಶರ್ಮಾ ಅಂತ ಒಬ್ಬ ಆಟಗಾರ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಬಲ್ಲ. ರಜತ್ ಪಾಟಿದಾರ್ ಇನ್ನೂ ಕೂಡ ನ್ಯಾಷನಲ್ ಟೀಮಿಗೆ ಆಡ್ಲಿಲ್ಲ, ಕ್ಯಾಪ್ಟನ್ ಆಗ್ತಾನೆ, ಅದ್ಭುತವಾಗಿ ಆಟ ಆಡ್ತಾನೆ ಅಂತ ಹೇಳಿದ್ರೆ, ಜಿತೇಶ್ ಶರ್ಮಾ ಅದ್ಭುತವಾಗಿ ಆಟ ಆಡ್ತಾರೆ ಅಂತ ಹೇಳಿದ್ರೆ, ಆ IPL ಕೊಡ್ತಾ ಇರುವಂತಹ ಒಂದು ವೇದಿಕೆ. ಇನ್ನು CSK ಈಗ ಡಲ್ ಆಗಿದೆ. ಫಸ್ಟ್ ಆಫ್ ಆಲ್ ಧೋನಿ ಅವರೇ ಡಲ್ ಆಗಿದ್ದಾರೆ. CSK ಆಟ, ಈ ಹಿಂದಿನ ಆಟ ಎಲ್ಲವನ್ನ ನೆನಪು ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿ ಈ ಹಿಂದೆ ಅವರು ಯಾವತ್ತು ಚಾಂಪಿಯನ್ ಆಗಿದ್ದಾರೆ, ಆ ಎಲ್ಲಾ ಟೈಮ್ ನಲ್ಲಿ ಅವರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟಂತ ತಂಡ ಇದ್ರೆ ಅದು ರಾಯಲ್ ಬೆಂಗಳೂರು. ಓಕೆ, ದಾಮೋದರ್ ಸರ್, ಒಂದು ಫೈನಲ್ ಪ್ರಶ್ನೆ. ಯಾಕಂದ್ರೆ 18 ವರ್ಷದಿಂದ ಈ ಸಲ ಕಪ್ ನಮ್ದು 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 ಅಂತಿದ್ವಿ. ಈ ಸಲ ನಮ್ದೇ ಆಗೋಯ್ತು, ಆದ್ರೆ ಕ್ರೇಜ್ ಕಡಿಮೆ ಆಗಿರ್ಲಿಲ್ಲ. ಕಪ್ ಗೆಲ್ದೇ ಇದ್ರು ಕೂಡ ಈ ಸಲ ಕಪ್ ಗೆದ್ದಿದೀವಿ. ಮುಂದಿನ ವರ್ಷಕ್ಕೆ ಸ್ವಲ್ಪ ಕ್ರೇಜ್ ಕಡಿಮೆ ಆಗಬಹುದು ಅಂತ ಅನ್ಸುತ್ತಾ, ಅಥವಾ ಅಭಿಮಾನಿಗಳ ಕ್ರೇಜ್ ಹಿಂಗೆ ಇರುತ್ತೆ ಅಂತನಾ? ಹೆಂಗ್ ನೋಡ್ತೀರಿ ಇದನ್ನ? ಇಲ್ಲ, ಖಂಡಿತ ಇಲ್ಲ. ಯಾಕಂತಂದ್ರೆ RCB ಯ ಕ್ರೇಜ್ ಕಡಿಮೆ ಆಗುವುದೇ ಇದ್ರೆ ಇಲ್ಲಿ ಹೊರಗೆ ಆಗಬೇಕಿತ್ತು. ಯಾಕಂತಂದ್ರೆ ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ ಅಂತ ಇದ್ದಾಗ 49 ರನ್ಗೆ ಆಲ್ ಔಟ್ ಆದಂತಹ ಕುಖ್ಯಾತಿ ಕೂಡ ಇದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಅಂದ್ರೆ ಅಂತ ಟೈಮ್ ಅಲ್ಲೂ ಕೂಡ ಇರ್ಲಿ, ತೊಂದ್ರೆ ಇಲ್ಲ, ನಮ್ಮದು ಟೀಮ್ RCB, ನಾವು RCBಯನ್ಸ್, ನಾವು ರಾಯಲ್ ಚಾಲೆಂಜರ್ಸ್ ನ ರಾಯಲ್ ಫಾಲೋವರ್ಸ್, ಫಾರ್ ಎವರ್ ನಾವು RCBಯನ್ಸ್ ಅಂತೆಲ್ಲ ಹಾಕೊಳ್ಳೋದು ಮಾತ್ರ ಅಲ್ಲ, ಹಾಗೆ ಇರ್ತಾರೆ ಕೂಡ. ಅವ್ರ ಅದ್ಭುತವಾಗಿ RCB ಯನ್ನ ಫಾಲೋ ಮಾಡ್ತಾ ಇದ್ದಾರೆ, RCBಯನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, RCB ಪ್ಲೇಯರ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ, ಆ ತಂಡವನ್ನ ಆರಾಧಿಸ್ತಾರೆ. ಆದ್ರಿಂದ ಕ್ರೇಜ್ ಕಡಿಮೆ ಆಗಲ್ಲ ಶ್ರುತಿ, ಯಾಕಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ.